ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಅವರ ಸಾವು, ಅವರು ಡೆತ್ ನೋಟ್ನಲ್ಲಿ ಮಾಡಿದಂತಹ ಆರೋಪ ಸದ್ಯ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರ ರಾಜೀನಾಮೆಯವರೆಗೂ ಕೂಡ ತಂದು ನಿಲ್ಲಿಸಿದೆ. ಹಲವು ಅಧಿಕಾರಿಗಳು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಪ್ರಕರಣದ ಆಳ ಅಗಲ ಇನ್ನಷ್ಟು ಇರುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇವೆ. ಮತ್ತಷ್ಟು ಪ್ರಭಾವಿ ಕೈಗಳು ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇವೆ. ಈಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು ಚಂದ್ರಶೇಖರನ್ ಅವರ ಆತ್ಮಹತ್ಯೆಯ ಮೂಲಕ, ಅವರು ಬರೆದಂತಹ ಆ ಡೆತ್ ನೋಟ್ನ ಮೂಲಕ. ಹಾಗಾದ್ರೆ ಡೆತ್ ನೋಟ್ನಲ್ಲಿ ಚಂದ್ರಶೇಖರನ್ ಮಾಡಿದಂತಹ ಆರೋಪ ಏನು? ಖಾತೆಗೆ ವರ್ಗಾವಣೆ, ಖಾತೆಗೆ ಬೇರೆ ಬೇರೆ ಖಾತೆಗೆ ಹಣ ವರ್ಗಾವಣೆ ಮಾಡುವಂತಹ ಕೆಲಸ ಆಯಿತು ಅನ್ನುವಂಥ ಆರೋಪವನ್ನ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ಮಾಡಿದ್ರು. ಮಾರ್ಚ್ 4ನೇ ತಾರೀಕು ನಿಗಮದ ಖಾತೆ ವರ್ಗಾವಣೆಗೆ ಸಚಿವರು ಮೌಖಿಕವಾಗಿ ಆದೇಶ ಕೊಟ್ಟಿದ್ರು ಅನ್ನುವಂಥದ್ದು ಪ್ರಮುಖವಾಗಿ ಚಂದ್ರಶೇಖರನ್ ಅವರು ಡೆತ್ ನೋಟ್ನಲ್ಲಿ ಮಾಡಿದಂತಹ ಉಲ್ಲೇಖ. ಅಲ್ಲಿಗೆ ಆರೋಪ ನಾಗೇಂದ್ರ ಅವರ ಮೇಲೆ ಕೇಳಿ ಬಂದಿದ್ದೇ ಈ ಕಾರಣಕ್ಕಾಗಿ, ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಚಂದ್ರಶೇಖರನ್. ವಸಂತನಗರದಿಂದ ಒಂದು ಉಪಖಾತೆಯ ವರ್ಗಾವಣೆಗೆ ಮೌಖಿಕ ಆದೇಶವನ್ನ ನೀಡಿದ್ರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯ ವರ್ಗಾವಣೆ ಮಾಡುವುದಕ್ಕೆ ಆದೇಶವನ್ನ ನೀಡಲಾಗಿತ್ತು. ವಸಂತನಗರದಿಂದ ಎಂಜಿ ರಸ್ತೆಯ ಬ್ರಾಂಚ್ಗೆ ಉಪಖಾತೆಯ ವರ್ಗಾವಣೆಗೆ ಮೌಖಿಕ ಆದೇಶವನ್ನ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ನೀಡಿದ್ರು ಅನ್ನುವಂತಹ ಆರೋಪವನ್ನ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಹೊಸ ಖಾತೆಗೆ ನಿಗಮದ 187.33 ಕೋಟಿ ರೂಪಾಯಿ ವರ್ಗಾವಣೆ ಮಾಡುವುದಕ್ಕೆ ಸೂಚಿಸಿದ್ರು. 2024 ಮಾರ್ಚ್ 4ರಂದು ಸಚಿವರ ಮೌಖಿಕ ಆದೇಶದ ಹಿನ್ನೆಲೆಯಲ್ಲಿ 25 ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಯಿತು. ಮಾರ್ಚ್ 6ನೇ ತಾರೀಕು ಮತ್ತೆ 25 ಕೋಟಿ ರೂಪಾಯಿ ಹಣ ವರ್ಗಾವಣೆ ಮಾಡಲಾಯಿತು. ಮಾರ್ಚ್ 21ನೇ ತಾರೀಕು 44 ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಯಿತು. ರಾಜ್ಯ ಹುಜೂರ್ ಖಜಾನೆಯಿಂದ 43.33 ಕೋಟಿ ಹಣ ವರ್ಗಾವಣೆ ಮಾಡಲಾಯಿತು. 2024 ಮೇ 21ನೇ ತಾರೀಕು 56 ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಯಿತು. ಆದ್ರೆ ನಾನು ಮಾಡಿದಂತಹ ತಪ್ಪು ಏನು ಅಂದ್ರೆ, ಚೆಕ್ ಬುಕ್ ಹಾಗೆ ಪಾಸ್ಬುಕ್ ಅನ್ನ ನಾನು ಪಡ್ಕೊಂಡಿರ್ಲಿಲ್ಲ ಅಂತೇಳಿ ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಕೆಲಸದ ಒತ್ತಡದಿಂದ ಬ್ಯಾಂಕ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನುವಂತಹ ವಿಚಾರವನ್ನ ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು. ಅದರ ಜೊತೆಗೆ ಪದ್ಮನಾಭ್ ಅಂದ್ರೆ ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದವರು, ಎಂಡಿ ಆಗಿದ್ದವರು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ಪಾತ್ರವನ್ನು ಈ ಪ್ರಕರಣದಲ್ಲಿ ಉಲ್ಲೇಖ ಮಾಡಿದ್ರು ಚಂದ್ರಶೇಖರನ್ ತಮ್ಮ ಡೆತ್ ನೋಟ್ನಲ್ಲಿ. ಒತ್ತಾಯಪೂರ್ವಕವಾಗಿ ಪದ್ಮನಾಭ್ ಅನುದಾನವನ್ನ ವರ್ಗಾಯಿಸ್ತಾ ಇದ್ರು, ನಮಗೆ ಒಳಸಂಚು ಅರ್ಥ ಆಗಿರ್ಲಿಲ್ಲ ಅಂತೇಳಿ ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ರು. ಮೇ 21ಕ್ಕೆ 50 ಕೋಟಿ ಚೆಕ್ ಯಾರಿಗೂ ತಿಳಿಯದಂತೆ ತರುವುದಕ್ಕೆ ಸೂಚನೆಯನ್ನ ಕೊಟ್ಟರು. ಆ ರೀತಿ ಚೆಕ್ ಬರೆಯೋಕ್ಕಾಗಲ್ಲ ಅಂತೇಳಿ ನಾನು ನಿರಾಕರಣೆ ಮಾಡಿದೆ. ನಿರಾಕರಿಸಿದ್ರು. ಬೇಗ ಚೆಕ್ ಬರ್ಕೊಂಡು ಬನ್ನಿ ಅಂತೇಳಿ ನನಗೆ ಆದೇಶವನ್ನ ಮಾಡಿದ್ರು. ಚೆಕ್ ಸಹಿ ಆದ ನಂತರ ವ್ಯವಸ್ಥಾಪಕ ನಿರ್ದೇಶಕರು ಕರೆದು ಸೂಚನೆಯನ್ನ ಕೊಟ್ಟರು. ಏನಂತ? ಬ್ಯಾಂಕ್ಗೆ ಹೋಗಿ RTGS ಮಾಡಿಸಿ UTR ಸಂಖ್ಯೆಯನ್ನ ನೀಡುವಂತೆ ಸೂಚನೆಯನ್ನ ಕೊಟ್ಟರು. ಆ ಸೂಚನೆ ನೀಡಿದ ಬಳಿಕ ಕ್ಷಣಕ್ಕೂ ನನ್ನ ಕರೆಯನ್ನ ಮಾಡಿದ್ರು ಪದ್ಮನಾಭ್ ಅಂತೇಳಿ ಪದ್ಮನಾಭ್ ಅವರ ಪಾತ್ರದ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ರು ಚಂದ್ರಶೇಖರನ್. ಆ ಕಾರಣಕ್ಕಾಗಿಯೇ ಇವತ್ತು ವಾಲ್ಮೀಕಿ ನಿಗಮದ ಎಂಡಿ ಆಗಿದ್ದಂತಹ ಪದ್ಮನಾಭ್ ಅವರನ್ನ SIT ಅಧಿಕಾರಿಗಳು ಅರೆಸ್ಟ್ ಮಾಡಿರೋದು. ಬ್ಯಾಂಕ್ನಲ್ಲಿ ಏನಾಯ್ತು? RTGS ಮಾಡಿಸಿ ಮೇ 21ರ ಸಂಜೆ 5ಕ್ಕೆ ಬ್ಯಾಂಕ್ಗೆ ಚಂದ್ರಶೇಖರನ್ ಭೇಟಿಯನ್ನ ಕೊಟ್ಟಿದ್ರು. MG ರಸ್ತೆಯ ಶಾಖೆಗೆ ಭೇಟಿ ನೀಡಿ ಚೆಕ್ ಬುಕ್ ಹಾಗೆ ಪಾಸ್ಬುಕ್ನ ಕೊಡಿ ಅಂತ ಕೇಳ್ಕೊಂಡಿದ್ರು. ನಗದು ದಾಖಲೆ ಕೊಡೋಕ್ ಬರಲ್ಲ ಅಂತ ಬ್ಯಾಂಕ್ ಮ್ಯಾನೇಜರ್ ಶುಚಿಸ್ಮಿತಾ ಆಗ್ ಹೇಳಿದ್ರಂತೆ. ಖಾತೆ ಅಧಿಕೃತ ಸಹಿ ಹಾಕುವವರು ಖುದ್ದಾಗಿ ಬರಬೇಕು ಅಂತ ಸೂಚನೆ ಕೊಟ್ಟಿದ್ರಂತೆ. ಖುದ್ದಾಗಿ ಬರಬೇಕು ಅಥವಾ ಅವರ ಪತ್ರ ಇರಬೇಕು ಅಂತ ಹೇಳಿ ಮ್ಯಾನೇಜರ್ ಶುಚಿಸ್ಮಿತಾ ಅವ್ರು ಹೇಳಿದ್ರು. ಆವತ್ತು ಪದ್ಮನಾಭ್ ಮೊಬೈಲ್ಗೆ ಕಾಲ್ ಮಾಡಿ ಈ ವಿಚಾರವನ್ನ ಚಂದ್ರಶೇಖರನ್ ಅವರು ತಿಳಿಸಿರ್ತಾರೆ. ಆ ಸಂದರ್ಭದಲ್ಲಿ ನಾಳೆ ನಿಮ್ಮ ಕಚೇರಿಗೆ ಬರುವುದಾಗಿ ಬ್ಯಾಂಕ್ ಮ್ಯಾನೇಜರ್ ಕೂಡ ಹೇಳಿರ್ತಾರೆ. ಹಾಗಾದ್ರೆ ಅನುಮಾನ ಮೂಡಿದ ಹೇಗೆ ಚಂದ್ರಶೇಖರನ್ಗೆ? ಮೇ 22ನೇ ತಾರೀಕು ನಿಗಮದ ಕಚೇರಿಗೆ ಶುಚಿಸ್ಮಿತಾ ಭೇಟಿ ನೀಡ್ತಾರೆ. ನಿಗಮದ ಪರವಾಗಿ ಬ್ಯಾಂಕ್ನಿಂದ ಚೆಕ್ ಬುಕ್ ಪಡೆದಿದ್ದಾಗಿ ಅವರು ಹೇಳಿದ್ರು. ಆಗ ಸಿಬ್ಬಂದಿಯೊಂದಿಗೆ ಮತ್ತೊಮ್ಮೆ ಪರಿಶೀಲನೆ ಮಾಡಿದಾಗ ಕಳ್ಳಾಟ ಬಯಲಾಗತ್ತೆ. ಪರಿಶೀಲಿಸಿ ಚೆಕ್ ಬುಕ್ ಪಡೆದಿಲ್ಲ ಅಂತ ಹೇಳಿ ಚಂದ್ರಶೇಖರನ್ ತಿಳಿಸ್ತಾರೆ. ಆಗ ಸಂಶಯ ಮೂಡಿ ಕೂಡಲೇ ಬ್ಯಾಂಕ್ಗೆ ಭೇಟಿಯನ್ನ ಕೊಡಲಾಗುತ್ತೆ. ಬ್ಯಾಂಕ್ಗೆ ಚಂದ್ರಶೇಖರನ್ ಹಾಗೆ ಪದ್ಮನಾಭ್ ಇಬ್ರೂ ಕೂಡ ಭೇಟಿ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಖಾತೆಯಿಂದ ಅನುದಾನದ ಹಣ
ಡ್ರಾ ಮಾಡಿರೋದು ಪತ್ತೆಯಾಗುತ್ತೆ. MD ಲೆಕ್ಕಾಧಿಕಾರಿ ಜಂಟಿ ಸಹಿ ಇರುವಂತಹ ದಾಖಲೆ ಇರೋದು ಕೂಡ ಪತ್ತೆಯಾಗುತ್ತೆ. ಆ ಸಂದರ್ಭದಲ್ಲಿ ಮೇ 23ನೇ ತಾರೀಕು ಮೂವರು ಬ್ಯಾಂಕ್ನ ರೀಜನಲ್ ಹೆಡ್ನ ಭೇಟಿಯಾಗ್ತಾರೆ. ಚಂದ್ರಶೇಖರನ್, MD ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ್ 3 ಜನ ಭೇಟಿಯಾಗ್ತಾರೆ. ಖಾತೆಯಿಂದ ಹಣ ಡ್ರಾ ಆದ ಬಗ್ಗೆ ಬ್ಯಾಂಕ್ನ ರೀಜನಲ್ ಹೆಡ್ಗೆ ದೂರನ್ನ ಕೊಡ್ತಾರೆ. ಹಣ ಡ್ರಾಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ನ ರೀಜನಲ್ ಹೆಡ್ಗೆ ಕಂಪ್ಲೇಂಟ್ ಅನ್ನ ಕೊಡಲಾಗುತ್ತೆ. ನೋಡಿ, ಈ ರೀತಿ ಆಗಿದೆ, ಹಣ ಡ್ರಾ ಆಗಿದೆ, ಎಲ್ಲವೂ ಕೂಡ ಅಕ್ರಮ ಆಗಿದೆ, ಇಲ್ಲಿ ಸಂಶಯ ಮೂಡ್ತಾ ಇದೆ ಹಣ ಡ್ರಾ ಆಗಿರೋ ಬಗ್ಗೆ ಅಂತ ಹೇಳಿ ಕಂಪ್ಲೇಂಟ್ ನ ಕೊಡಲಾಗುತ್ತೆ. ಸಚಿವರ ಕಚೇರಿ ಸಿಬ್ಬಂದಿ ನಾಗರಾಜ್ಗೆ ಹಣ ಡ್ರಾ ಮಾಡಿದ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ. ನಾಗರಾಜ್ ಅಂದ್ರೆ ಯಾರು? ನಿನ್ನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದಂತಹ ಸಚಿವ ಬಿ ನಾಗೇಂದ್ರ ಅವರ ಆಪ್ತ ಸಹಾಯಕ ನಾಗರಾಜ್. ಅವರಿಗೆ ಕರೆಯನ್ನ ಮಾಡಿ ಈ ರೀತಿ ಹಣ ಡ್ರಾ ಆಗಿದೆ, ಈ ವಿಚಾರವನ್ನ ಸಚಿವರಿಗೆ ತಲುಪಿಸಿ ಅನ್ನುವಂತಹ ಮಾಹಿತಿಯನ್ನ ನೀಡಲಾಗಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.